ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕ ಮಿತ್ರರೆಲ್ಲರಿಗೂ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಲಲಿತಾದ್ರಿ ನಗರ ದಕ್ಷಿಣ, ಅಂದರೆ ಲಲಿತಾದ್ರಿ ನಗರ ದಕ್ಷಿಣ ಭಾಗದಲ್ಲಿರುವಂತಹ ಈ ಲೇಔಟ್ನಲ್ಲಿ 2030 ಡ್ಯೂಪ್ಲೆಕ್ಸ್ 3 ಬೆಡ್ರೂಮ್ ಹೌಸ್ ಇಸ್ ಫಾರ್ ಸೇಲ್. ಫಸ್ಟು ಐ ಟೆಲ್ ಯು ಅಬೌಟ್ ದಿಸ್ ಲೊಕ್ಯಾಲಿಟಿ. ಇದು ಮೈಸೂರು ಮಧ್ಯಭಾಗದಿಂದ ಅಬೌಟ್ 10 ಕಿಲೋಮೀಟರ್ ಆಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅನುಮೋದಿತವಾಗಿರುವಂತಹ, ಅದಲ್ಲ ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ 3 ಬೆಡ್ರೂಮ್ ಮನೆ ಸೇಲ್ಗಿದೆ. ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ಸ್ ಆಫ್ ದಿಸ್ ಪ್ರಾಪರ್ಟಿ ಆರ್ ದಿಸ್ ಲೊಕೇಶನ್ ಅಂತಂದರೆ ದ ಲೊಕ್ಯಾಲಿಟಿ. ನೋಡಿ, ದಟ್ ಇಸ್ ದ ರಿಂಗ್ ರೋಡ್. ಇವಾಗ ಸ್ವಲ್ಪ ಕ್ಲಿಯರಾಗಿ ನಿಮಗೆ ತೋರಿಸ್ಲಿಕ್ಕೆ ಬಯಸ್ತೀನಿ. ಒಂದು ವೆಹಿಕಲ್ ಟ್ರಾಫಿಕ್ ಮೂಮೆಂಟ್ ಕಾಣುತ್ತೆ. ಇವಾಗ ಏನು ವೆಹಿಕಲ್ ಮೂಮೆಂಟ್ ಕಾಣ್ತಾ ಇದೆಯಲ್ಲ, ಅದೇ ರಿಂಗ್ ರೋಡ್. ಅದು ಯಾವ ರಿಂಗ್ ರೋಡ್ ಅಂದರೆ, ನಾವು ಮೈಸೂರು ಏರ್ಪೋರ್ಟ್ APMC ಯಾರ್ಡ್ ನಂಜನಗೂಡು ರಸ್ತೆಯಿಂದ ನಾವು ಸಿದ್ಧಾರ್ಥ ಲೇಔಟ್ಗೆ ಹೋಗುವಂತಹ ಅಥವಾ ಶ್ರೀನಿವಾಸ್ ಪೊಲೀಸ್ IPS ನಗರಕ್ಕೆ ಇರುವಂತಹ ರಿಂಗ್ ರೋಡು. ಅಂದರೆ ಚಾಮುಂಡಿ ಬೆಟ್ಟದ ಹಿಂಭಾಗಕ್ಕೆ ಇರುವಂಥದ್ದು. ಚಾಮುಂಡಿ ಬೆಟ್ಟದ ಮುಂಭಾಗಕ್ಕೆ ಇರುವಂಥದ್ದು ಪ್ಯಾಲೇಸು. ಇದು ಹಿಂಭಾಗಕ್ಕೆ ಇರುವಂತಹ ಲಲಿತಾದ್ರಿ ನಗರ ಸೌತ್ ಅಂತಾರೆ. ಬನ್ನಿ, ಇವಾಗ ನನ್ನ ಮನೆ ಒಳಗೆ ಹೋಗಿ ಈ 3 ಬೆಡ್ರೂಮ್ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಎಲ್ಲ ವಿಡಿಯೋಗಳು ಹೇಳುವಂಥ ಇನ್ನೊಂದು ಪ್ರಮುಖ ವಿಚಾರ, ವಾಟರ್ ಸಪ್ಲೈ ಹೇಗಿದೆ ಅಂತ ನೋಡಿ. ಇದಕ್ಕೆ ಆದಂಥ ಬೋರ್ವೆಲ್ನ ಈಗಾಗಲೇ ಮಾಡಿದ್ದಾರೆ. ಸೊ ವಾಟರ್ ಸೋರ್ಸ್ ಈಸ್ ನಾಟ್ ಅ ಪ್ರಾಬ್ಲಮ್. ನಿರಂತರವಾಗಿ ನಿಮಗೆ ನೀರು ಇಲ್ಲಿ ವ್ಯವಸ್ಥೆ ಇರುವಂತಹ ಏರಿಯಾ. ಅಬೌಟ್ 6 ರಿಂದ 7,000 ಲೀಟರ್ ಸಂಪ್ ಸಹ ಇಟ್ಟಿದ್ದಾರೆ. ಈಸ್ಟ್ ಫೇಸಿಂಗ್ ಮೇಯ್ನ್ ಡೋರ್. ಈ ಪ್ರಾಪರ್ಟಿ 20-30 600 ಸ್ಕ್ವೇರ್ ಫೀಟು. ದಿಸ್ ಇಸ್ ಈಸ್ಟ್ ಫೇಸಿಂಗ್ ಇರೋದ್ರಿಂದ ಈಸ್ಟ್ ಫೇಸಿಂಗ್ಗೆ ಮೇಯ್ನ್ ಡೋರ್ ಇಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಹಾಲು, TV ಕ್ಯಾಬಿನೆಟ್ ನೋಡಿ, ಫಾಲ್ ಸೀಲಿಂಗು, TV ಕ್ಯಾಬಿನೆಟು, ಫ್ಯಾನ್ಗಳನ್ನ ಹಾಕಿ ಕೊಡ್ತಾರೆ. ಒಂದು ವಾಲ್ನ ದೇ ಹ್ಯಾವ್ ಕಂಪ್ಲೀಟೆಡ್ ಇನ್ ಫಾರ್ TV ಕ್ಯಾಬಿನೆಟು. CCTV ಕ್ಯಾಮ್ರಾಗೆ ಈಗಾಗಲೇ ಆಪ್ಷನನ್ನು ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ನಾವು ವಿಲ್ ಶೋ ಯು ದಿ ಪೂಜಾ ರೂಮ್ ಪಕ್ಕದಲ್ಲೇ ಕಿಚನ್ ಏರಿಯಾ. ಎಂಟೈರ್ ಮನೆ ಏನು ನೀವು ನೋಡ್ತಾ ಇದ್ದೀರಾ, ಎಂಟೈರ್ ಮನೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಮೇನ್ ಡೋರ್ ಇರ್ಬೋದು, ವಿಂಡೋಸ್ ಎಲ್ಲ ಟೀಕಲ್ಲಿ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್. ಇವಾಗ ನೋಡಿ, ಇದು ಒಂದು ರೂಮ್ ಇದೆ, ರೂಮ್ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್. ನೋಡಿ, 3 ಬೆಡ್ರೂಮ್ ಮನೆ ಅಂತ ಹೇಳಿದೆ. ವಾರ್ಡ್ರೋಪ್ಗಳು ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್ ಇದು. ಆ ರೂಮಿನ ಪಕ್ಕದಲ್ಲೇ, ಈಗ ನಾನು ನೇರ ನಿಮಗೆ ತೋರಿಸ್ತಾ ಇದ್ದೀನಿ, ರೂಮಿನ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಬಟ್ ಆದರೆ ರೈಟ್ ಆಪೋಸಿಟ್ ಟು ದ ರೂಮ್ ವಿಚ್ ಇಸ್ ಅಟ್ ದ ಗ್ರೌಂಡ್ ಫ್ಲೋರ್ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮ್ ಪಕ್ಕ ಒಂದು ಹ್ಯಾಂಡ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಕಂಜೆಸ್ಟೆಡ್ ಆಗ್ಬೋದು. ಬಟ್ ಆದರೆ ಪಾತ್ರೆ ತೊಳಿಲಿಕ್ಕೆ, ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ ಇದೆ. ಇಂಡಿಯನ್ ಸ್ಟೈಲ್ ಕಮೋಡ್ ಸಹ ಇಲ್ಲೇ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ಲಿ ಒಂದು ಕಮೋಡು, ಸ್ನಾನ ಮಾಡ್ಕೊಳ್ಳಿಕ್ಕೆ ಜಾಗ, ಹಿಂದುಗಡೆ ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ. ಈಗ ಐ ಆಮ್ ಗೋಯಿಂಗ್ ಟು ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಫಸ್ಟ್ ಫ್ಲೋರಲ್ಲಿ 2 ರೂಮ್ಗಳು ವಿತ್ ಬಾಲ್ಕನಿ, ಅಟ್ಯಾಚ್ ಬಾತ್ರೂಮು ಎಲ್ಲ ಇದೆ. ರೆಡಿ ಟು ಮೂವ್ ಇನ್ ಮನೆ. ಮಾಡ್ಯುಲರ್ ಕಿಚನನ್ನು ನಾವೀಗಾಗಲೇ ತೋರಿಸಿದ್ದೀನಿ ನಿಮಗೆ. ಕಾಮಗಾರಿಗಳ ವಿಚಾರಕ್ಕೆ ಬಂದಾಗ ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ದಿಸ್ ಇಸ್ ರೂಮ್ ನಂಬರ್ 1. ಇದು ರೂಮ್ ನಂಬರ್ 1. ಇದು ವಾರ್ಡ್ರೋಬ್ಸ್ಗಳನ್ನ ನೀವು ನೋಡ್ಬೋದು. ಜಸ್ಟ್ ಶೋ ಯು ಒಂದು ವಾರ್ಡ್ರೋಬ್ನ ತೋರಿಸ್ತೀನಿ ತೆಗೆದು ಸಹ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ, ಸಜ್ಜಾ. ದಿಸ್ ಇಸ್ ರೂಮ್ ನಂಬರ್ 2. ಇದಕ್ಕೆ ಒಂದು ದೊಡ್ಡದಾದಂತಹ ಬಾತ್ರೂಮ್ ಇದೆ. 2 ರೂಮ್ಗಳು, 2 ರೂಮಲ್ಲಿ 2ಕ್ಕೂ ಅಟ್ಯಾಚ್ ಇಲ್ಲ. ಬಟ್ ಮೇಲ್ಗಡೆ 2ಕ್ಕೂ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ. ಈಗ ಐ ಆಮ್ ಶೋಯಿಂಗ್ ಯು ದಿ ಬಾಲ್ಕನಿ ಏರಿಯಾ. 2 ರೂಮ್ಗಳು ನೋಡಿದ್ರಿ. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ನೋಡ್ಬೋದು. ಇಲ್ಲಿಂದನೂ ಸಹ ತಮಗೆ ರಿಂಗ್ ರೋಡ್ನ ಇವಾಗ ಕ್ಲಿಯರಾಗಿ ತೋರಿಸ್ಬೋದು. ಏನು ವೆಹಿಕಲ್ನ ಮೂವ್ಮೆಂಟ್ಗಳಾಗ್ತಾ ಇರೋದು ನೋಡ್ತಾ ಇದ್ದೀರಾ, ಅದೇ ರಿಂಗ್ ರೋಡು. ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಇಸ್ ಅಬೌಟ್ 10 ಕಿಲೋಮೀಟ್ರಲ್ಲಿರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಅಲಾಟ್ ಆಗಿರುವಂತಹ ಸೈಟ್, ಅಂದರೆ ಗೌರ್ಮೆಂಟಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಬಸ್ ಜನ ಕೇಳ್ತೀರಿ, ಬಸ್ ಫೆಸಿಲಿಟಿ ಸುಪ್ರೀತ್ ಇದೆಯಾ ಲಲಿತಾದ್ರಿ ನಗರಕ್ಕೆ? ಮೈಸೂರು ನಗರ ಬಸ್ ನಿಲ್ದಾಣ, ಮೇಯ್ನ್ ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಇಲ್ಲಿಗೆ ಬಸ್ ಫೆಸಿಲಿಟಿ ಇದೆಯಾ ಅಂತ
ಡೌಟ್ ಇರುತ್ತೆ. ಇದೆ, ಲಲಿತಾದ್ರಿ ನಗರಕ್ಕೆ ಭಾಳಷ್ಟು ಬಸ್ ಫೆಸಿಲಿಟಿ ಇದೆ. ಸುತ್ತಮುತ್ತ ಮನೆ ಇದೆಯಾ ಅಂತ ಕೇಳ್ತೀರಾ. ಸೊ ನಾವು ಐ ವಿಲ್ ಶೋ ಯು ಸುತ್ತಮುತ್ತ ಎಷ್ಟು ಮನೆಗಳಿದೆ ನೋಡಿ. ಡೈರೆಕ್ಟ್ಲಿ ಇದ್ರ ಮುಂದೆನೂ ಮನೆ ಇದೆ, ಆ ಕಡೆಗೂ ಒಂದು ಮನೆ ಇದೆ. ಐ ಆಮ್ ನಾಟ್ ಟೆಲ್ಲಿಂಗ್ ಯು ಇಟ್ ಇಸ್ ಅ ವೆರಿ ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ, ಬಟ್ ವೆಲ್ ಪಾಪ್ಯುಲೇಟೆಡ್ ಏರಿಯಾ. ಏನು ಇನ್ನೊಂದು ವಿಚಾರ ಅಂದರೆ ಆಕ್ಸೆಸಿಬಿಲಿಟಿ ವಿಚಾರ ಹೇಳಿದ್ನಲ್ಲ, ರಿಂಗ್ ರೋಡ್ ಪಕ್ಕದಲ್ಲೇ ಇರೋದನ್ನ ನೀವು ಬಂದು ಹೋಗಿ ಮಾಡಲಿಕ್ಕೆ ಭಾಳಷ್ಟು ಈಸಿಯಾಗಿರುವಂತಹ ಜಾಗ ಇದು. ಸೊ ಈ ಮನೆ ಸೇಲ್ಗಿದೆ. ಇದರ ಸಂಕ್ಷಿಪ್ತವಾಗಿರೋ ವೀಡಿಯೋ ನಾನು ನಿಮಗೆ ತೋರಿಸಿದ್ದೀನಿ ಹೇಗಿದೆ, ಯಾವ ಥರ ಇದೆ ಅಂತ. ಕನ್ಸ್ಟ್ರಕ್ಷನ್ ವೈಸ್ ಹೇಳಬೇಕು ಅಂತಂದರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ಗಳು ಮಾಡಿರುವಂತಹ ಇದು ಮನೆ ಇದು. ಸೊ ಈ ವಿಡಿಯೋ ನೋಡ್ತಾ ಇದ್ದು ಈ ಮನೆಯ ಬಗ್ಗೆ 2030 3 ಬೆಡ್ರೂಮ್ ರೆಡಿ ಟು ಮೂವ್ ಇನ್ ಮನೆ. ಈ ಮನೆ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ರೇಟ್ ಎಷ್ಟು ಅಂತ ಕೇಳ್ತೀರಿ, ಡಿಸ್ಕ್ರಿಪ್ಷನ್ ನಾನು ರೇಟ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ತಾವು ನೋಡ್ಬೋದು. ವಿಸಿಟ್ ಮಾಡಬೇಕು ಅಂದರೆ ಯು ಕ್ಯಾನ್ ಕಾಲ್ ಮಿ ಆರ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು, ಬಾಯ್.